ವೀಕ್ಷಕರೇ, ಈ ರಾಜೀವ್ ಗೌಡ ಪ್ರಕರಣದಲ್ಲಿ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಅಭಿಯಾನವನ್ನು ಮಾಡ್ಕೊಂಡು ಬಂತು. ಅದರ ಫಲಶ್ರುತಿಯಾಗಿ ಈತನನ್ನ ಕಾಂಗ್ರೆಸ್ನಿಂದ ಕಿಕ್ಔಟ್ ಮಾಡಲಾಗಿದೆ. ಅದೇ ರೀತಿಯಲ್ಲಿ ಈಗ ಒಂದಷ್ಟು ಪ್ರಶ್ನೆಗಳನ್ನ, ಸ್ಪಷ್ಟವಾದ ಪ್ರಶ್ನೆಗಳನ್ನ ರಿಪಬ್ಲಿಕ್ ಕನ್ನಡ ಎತ್ತುತ್ತಾ ಇದೆ. ರಾಜೀವ್ ಗೌಡನನ್ನ ಕೇವಲ ಅಮಾನತು ಮಾಡಿದ್ರೆ, ಸಸ್ಪೆಂಡ್ ಮಾಡಿದ್ರೆ ಸಾಕ, ನಾಳೆ ಬಂದು ಮತ್ತೆ ಆಕ್ಟಿವ್ ಆಗಿ ಇದೇ ತರ ಧಮಕಿ ಹಾಕಲ್ಲ ಅಂತ ಏನ್ ಗ್ಯಾರಂಟಿ? ಪೌರಾಯುಕ್ತಿಗೆ ಧಮಕಿ ಹಾಕಿದಂತಹ ಈ ವ್ಯಕ್ತಿಯನ್ನ ಅರೆಸ್ಟೇ ಮಾಡೋದಿಲ್ವಾ? ಹಾಗಾದ್ರೆ ಯಾಕೆ ಅಷ್ಟು ಪ್ರೊಟೆಕ್ಷನ್? ಯಾಕೆ ಇವರಿಗೆ? ಧಮಕಿವೀರ ರಾಜೀವ್ ಗೌಡನನ್ನ ಯಾರು ಪ್ರೊಟೆಕ್ಟ್ ಮಾಡ್ತಾ ಇದ್ದಾನ? ಆತನ ಬಂಧನ ಯಾವಾಗ? FIR ದಾಖಲಿಸಿ 10 ದಿನಗಳಾಯ್ತು, ಇನ್ನೂ ಎಷ್ಟು ದಿನ ಬೇಕು? ಮಹಿಳಾ ಅಧಿಕಾರಿ ನಿಂದಕನಿಗೆ ಯಾರ ಶ್ರೀರಕ್ಷೆ? ಯಾರು ಅಂತ ಅದನ್ನಾದ್ರೂ ಹೇಳ್ಬಿಡಿ ಹೋಗ್ಲಿ. ನಾವು ಹೌದಪ್ಪ, ನಾವು ಇಂಥವ್ರ ಲೀಡ್ರು, ನಮ್ಮ ಲೀಡ್ರು ಇವ್ರನ್ನ ಕಾಪಾಡ್ತಾ ಇದ್ದಾರೆ ಅಂತ. ಅಥವಾ ಗೃಹ ಸಚಿವರ ಮೇಲೆ ಏನಾದರೂ ಒತ್ತಡ ಇದೆಯಾ? ನೋಡಿ, ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಇಂಥ ಧಮಕಿ ಲಾಬಿಗಳಿದ್ದಾವೆ ರಾಜ್ಯದಾದ್ಯಂತ ಅಂತಂದರೆ, ಈ ಧಮಕಿ ಹಾಕಿರೋ ವ್ಯಕ್ತಿ ಹಾಗಾದರೆ ಗೃಹ ಸಚಿವರಿಗಿಂತ ಪವರ್ಫುಲ್ಲಾ, ಪೊಲೀಸರಿಗಿಂತ ಪವರ್ಫುಲ್ಲಾ? ಈತನನ್ನು ಅರೆಸ್ಟ್ ಮಾಡೋಕ್ಕೆ ಸಾಧ್ಯ ಇಲ್ವಾ? ಆಶ್ಚರ್ಯ ಆಗುತ್ತೆ. ಹೆಂಗೆ ಸಾಕಿಟ್ಕೊಂಡಿದ್ದಾರೆ, ಹೆಂಗೆ ಈ ಥರದ ವ್ಯಕ್ತಿಗಳನ್ನು ಮುಖಂಡರು ಅನ್ನೋ ಹೆಸರಲ್ಲಿ, ಕಾರ್ಯಕರ್ತರು ಅನ್ನೋ ಹೆಸರಲ್ಲಿ ಬೆಳೆಸಿ ಇಟ್ಕೊಂಡಿರ್ತಾರಲ್ಲ ಅಂತ ಆಶ್ಚರ್ಯ ಆಗುತ್ತೆ. ನಿಜವಾಗಿಯೂ ಸಮಾಜಘಾತಕ ಶಕ್ತಿಗಳು ಅಂದರೆ ಈ ಥರದವ್ರೇನೆ. ಏನು ಒಳ್ಳೇದು ಮಾಡ್ತಾರೆ ಇವರು ಸಮಾಜಕ್ಕೆ? ಇವ್ರುಗಳ ಫ್ಲೆಕ್ಸ್ ಹಾಕಕ್ಕೆ ಇವರು ಕಮಿಷನರ್ಗೆ ಧಮಕಿ ಹಾಕ್ತಾರೆ ಅಂದರೆ ಇವ್ರು ಕಾನೂನಿಗೆ ಏನು ಬೆಲೆ ಕೊಡ್ತಾರೆ? ಸೊ ಇವರು ಇನ್ನು ಎಂತೆಂಥ ಕೃತ್ಯಗಳನ್ನು ಮಾಡ್ತಾರೆ. ಎನಿವೇ, ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಅಭಿಷೇಕ್, ರಾಜೀವ್ ಗೌಡ ನಾಪತ್ತೆಯಾಗಿ, ಆಕ್ಚುಲಿ ಈ ಶಬ್ದ ಹೇಳಕ್ಕೆ ನಾಚಿಕೆ ಆಗಬೇಕು. ಹೆಣ್ಣು ಮಗಳೊಬ್ಳಿಗೆ, ಒಬ್ಬ ಆಫೀಸರ್ಗೆ ಬೆದರಿಕೆ ಹಾಕಿ ಅಬ್ಸ್ಕಾಂಡಿಂಗ್ ಆಗಿರೋದು, ಓಡೋಗಿರೋದು. ಈ ನಾಪತ್ತೆಯಾಗಿ 10 ದಿನಗಳು ಕಳೆದಿದೆ, ಇನ್ನೂ ಕೂಡ ಆಬ್ಸಲ್ಯೂಟ್ಲಿ ನೋ ಆಕ್ಷನ್ ಸರ್ಕಾರದಿಂದ ಅಥವಾ ಗೃಹ ಇಲಾಖೆಯಿಂದ, ಪೊಲೀಸರಿಂದ. FIR ದಾಖಲಾಗಿದ್ದು ಬಿಟ್ರೆ ಈತನನ್ನ ಅರೆಸ್ಟ್ ಮಾಡೋ ಗೋಜಿಗೆ ಹೋಗಿಲ್ಲ. ಯಾರು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ? ಈಗ ರಾಜೀವ್ ಗೌಡ ಮುಂದೆ ಏನ್ ಮಾಡಬಹುದು? ನಿಮ್ಮ ಹತ್ರ ಏನು ಅಪ್ಡೇಟ್ ಇದೆ ಅಭಿಷೇಕ್? ಎಸ್, ಈಗಾಗಲೇ ಏನು ಹಾಕಿರುವಂತಹ ಸೆಕ್ಷನ್ಗಳೇನಿದೆ, ಆ ಪ್ರತಿಯೊಂದು ಸೆಕ್ಷನ್ಗಳಿಗೂ ಕೂಡ 2 ವರ್ಷಗಳವರೆಗೂ ಜೈಲು ಶಿಕ್ಷೆ ಮತ್ತು ದಂಡ ವಿಧಿಸುವಂತಹ ಒಂದು ಎಲ್ಲ ಅವಕಾಶಗಳಿಗಿದೆ. ಹೀಗಾಗಿ ಸದ್ಯದ ಮಟ್ಟಿಗೆ ಆ ಸೆಕ್ಷನ್ ಅನ್ವಯವಾಗಿ 8 ವರ್ಷಗಳ ಕಾಲ ಅವನಿಗೆ ಜೈಲು ಶಿಕ್ಷೆ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಈಗ ಸದ್ಯ ಈತನಿಗೆ ಇರುವಂತಹ ಒಂದು ಆಪ್ಷನ್ಗಳಂತ ಹೇಳಿದ್ರೆ, ಒಂದು ಜನಪ್ರತಿನಿಧಿಗಳ ನ್ಯಾಯಾಲಯದ ಮುಂದೆ ಅವರೊಂದು ಹಾಜರಾಗಬೇಕು, ಸರೆಂಡರ್ ಆಗಬೇಕು, ಇಲ್ಲದಿದ್ದಲ್ಲಿ ಪೊಲೀಸರ ಮುಂದೆ ಸರೆಂಡರ್ ಆಗಬೇಕು. ಯಾಕಂದರೆ ಈಗಾಗಲೇ ಏನು ನ್ಯಾಯಾಲಯ, ಹೈಕೋರ್ಟ್ ಕೂಡ ಸಾಕಷ್ಟು ಸ್ಪಷ್ಟವಾಗಿ ಹೇಳಿದೆ, ಇದನ್ನು FIR ಅನ್ನು ರದ್ದು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ನೀವು ಮಾತುಗಳನ್ನು ಆಡಿ ನಂತರ ಕ್ಷಮೆ ಕೇಳಿದ್ರೆ ಅದು ಯಾವುದು ಕೂಡ ಉಪಯೋಗ ಆಗೋದಿಲ್ಲ, ತಪ್ಪೇ ಅಂತ ಹೇಳಿ ಈಗಾಗಲೇ ಅದನ್ನು ಚೀಮಾರಿ ಹಾಕಿರುವಂಥದ್ದು. ಹೀಗಾಗಿ ಸಹಜವಾಗಿಯೇ ಕೆಳ ಹಂತದ ನ್ಯಾಯಾಲಯದಲ್ಲಿ ಯಾವ ರೀತಿ ಒಂದು ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ, ಸಹಜವಾಗಿಯೇ ಅದು ಕೂಡ ರಿಜೆಕ್ಟ್ ಆಗುವಂತಹ ಸಾಧ್ಯತೆ ತೀರಾ ಹೆಚ್ಚಿದೆ. ಯಾಕಂದರೆ ಸರ್ಕಾರಿ ಅಧಿಕಾರಿಗಳ ಮೇಲೆ ಒಂದು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡುವಂಥದ್ದು, ಅವರ ವೈಯಕ್ತಿಕವಾಗಿ ನಿಂದನೆ ಮಾಡುವಂತಹ ಒಂದು ಕೆಲಸಗಳೇನಿದ್ದಾವೆ ಅದೆಲ್ಲವೂ ಕೂಡ ನಾನ್ ಬೇಲಬಲ್ ಸೆಕ್ಷನ್ ಆಗಿರುವಂತಹ ಒಂದು ಕಾರಣದಿಂದಾಗಿ ಅವರನ್ನು ಬಂಧನ ಮಾಡಿ ವಿಚಾರಣೆಗೊಳಪಡಿಸಿ ಮಾಡುವಂತಹ, ಅಂದರೆ ತನಿಖೆ ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮುಂದಿನ ಹಂತದಲ್ಲಿ ಮಾಡಲಿದ್ದಾರೆ. ಈಗ ಸದ್ಯದ ಮಟ್ಟಿಗೆ ಪರಾರಿ ಸ್ಥಿತಿಯಲ್ಲಿ ಇರುವಂಥದ್ದು, ಅಂದರೆ ಪೊಲೀಸರಿಗೂ ಕೂಡ ಗೊತ್ತಿರುವಂತಹ ಒಂದು ಸಾಧ್ಯತೆಗಳು ಕೂಡ ಇದೆ. ಯಾಕಂದರೆ ಅವರಿಗೆ ಒತ್ತಡ ಇರುವಂತಹ ಒಂದು ಕಾರಣದಿಂದಾಗಿ ಅವರು ಕೂಡ ಬಂಧನ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ರು ಇಷ್ಟು ದಿನ. ಆದರೆ ಯಾವಾಗ ಕಾಂಗ್ರೆಸ್ನಿಂದ ಅವರು ರಿಜೆಕ್ಟ್ ಆಗ್ತಾರೆ, ಅಂದರೆ ಅಮಾನತುಗೊಳಿಸ್ತಾರೋ, ನಂತರ ಅವರಿಗೂ ಕೂಡ ಒಂದು ಫ್ರೀ ಹ್ಯಾಂಡ್ ಸಿಕ್ಕಿರುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾಕಂದರೆ ಹಿರಿಯ ಅಧಿಕಾರಿಗಳು ಆಗಿರಬಹುದು ಮತ್ತು ಸಂಬಂಧಪಟ್ಟಂತಹ ಶಾಸಕರು, ಸಚಿವರೇನಿದ್ದಾರೆ ಅವರು ಕೂಡ ಒಂದು ಈ ರೀತಿಯಾಗಿ, ಅಂದರೆ ಈತನ ವಿಚಾರವಾಗಿ ನೀವು ಯಾವುದೇ ರೀತಿಯಾದಂತಹ ಒಂದು ಒತ್ತಡವನ್ನು ಕೊಡಬೇಡಿ ಮತ್ತು ಆತನ ಬಂಧನ ಮಾಡೋದಕ್ಕೆ ಯಾವುದೇ ರೀತಿಯಾದಂತಹ ಪೊಲೀಸರಿಗೆ ಈ ರೀತಿಯಾಗಿ ಬಂಧನ ಮಾಡಬೇಡ, ಮತ್ತು ಅವರನ್ನು ಸೇಫ್ ಮಾಡುವಂತಹ ನಿಟ್ಟಿನಲ್ಲಿ ಏನೇನು ಕ್ರಮ ಇದನ್ನು ಇಲ್ಲಿವರೆಗೆ ಮಾಡ್ಕೊಂಡು ಬಂದಿದ್ದರೋ ಅದ್ಯಾವುದನ್ನು ಕೂಡ ಮಾಡಬೇಡಿ. ಪಕ್ಷಕ್ಕೆ ಈಗಾಗಲೇ ಸಾಕಷ್ಟು ಮುಜುಗರ ಆಗಿದೆ, ವಿರೋಧ ಪಕ್ಷಗಳು ಕೂಡ ಸಾಕಷ್ಟು ಟೀಕೆಯನ್ನು ಮಾಡ್ತಾ ಇದೆ ಇದೇ ಒಂದು ವಿಚಾರವನ್ನಾಗಿ ಇಟ್ಕೊಂಡು. ಹೀಗಾಗಿ ಈ ರೀತಿಯಾದಂತಹ ಯಾವುದೇ ಒತ್ತಡ ಮಾಡಬೇಡಿ ಅಂತ ಹೇಳಿ ಸೂಚನೆ ನೀಡಿರುವಂತಹ ಕಾರಣದಿಂದಾಗಿ ಆತನ ಬಂಧನ ಅತಿ ಶೀಘ್ರದಲ್ಲಿ ಆಗುವಂತಹ ಸಾಧ್ಯತೆ ಇದೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಅಭಿಷೇಕ್ ಡೀಟೇಲ್ಸ್ಗಾಗಿ. ವೀಕ್ಷಕರೇ, ಈ ರಾಜೀವ್ ಗೌಡ ಪ್ರಕರಣದಲ್ಲಿ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಅಭಿಯಾನವನ್ನು ಮಾಡ್ಕೊಂಡು ಬಂತು. ಅದರ ಫಲಶ್ರುತಿಯಾಗಿ ಈತನನ್ನ ಕಾಂಗ್ರೆಸ್ನಿಂದ ಕಿಕ್ಔಟ್ ಮಾಡಲಾಗಿದೆ. ಅದೇ ರೀತಿಯಲ್ಲಿ ಈಗ ಒಂದಷ್ಟು ಪ್ರಶ್ನೆಗಳನ್ನ, ಸ್ಪಷ್ಟವಾದ ಪ್ರಶ್ನೆಗಳನ್ನ ರಿಪಬ್ಲಿಕ್ ಕನ್ನಡ ಎತ್ತುತ್ತಾ ಇದೆ. ರಾಜೀವ್ ಗೌಡನನ್ನ ಕೇವಲ ಅಮಾನತು ಮಾಡಿದ್ರೆ, ಸಸ್ಪೆಂಡ್ ಮಾಡಿದ್ರೆ ಸಾಕ,
ನಾಳೆ ಬಂದು ಮತ್ತೆ ಆಕ್ಟಿವ್ ಆಗಿ ಇದೇ ಥರ ಧಮಕಿ ಹಾಕಲ್ಲ ಅಂತ ಏನು ಗ್ಯಾರಂಟಿ? ಪೌರಾಯುಕ್ತಿಗೆ ಧಮಕಿ ಹಾಕಿದಂತಹ ಈ ವ್ಯಕ್ತಿಯನ್ನ ಅರೆಸ್ಟೇ ಮಾಡೋದಿಲ್ವಾ? ಹಾಗಾದ್ರೆ ಯಾಕೆ ಅಷ್ಟು ಪ್ರೊಟೆಕ್ಷನ್? ಯಾಕೆ ಇವರಿಗೆ? ಧಮಕಿವೀರ ರಾಜೀವ್ ಗೌಡನನ್ನ ಯಾರು ಪ್ರೊಟೆಕ್ಟ್ ಮಾಡ್ತಾ ಇದ್ದಾನ? ಆತನ ಬಂಧನ ಯಾವಾಗ? FIR ದಾಖಲಿಸಿ 10 ದಿನಗಳಾಯ್ತು, ಇನ್ನೂ ಎಷ್ಟು ದಿನ ಬೇಕು? ಮಹಿಳಾ ಅಧಿಕಾರಿ ನಿಂದಕನಿಗೆ ಯಾರ ಶ್ರೀರಕ್ಷೆ? ಯಾರು ಅಂತ ಅದನ್ನಾದ್ರೂ ಹೇಳ್ಬಿಡಿ ಹೋಗ್ಲಿ. ನಾವು ಹೌದಪ್ಪ, ನಾವು ಇಂಥವ್ರ ಲೀಡ್ರು, ನಮ್ಮ ಲೀಡ್ರು ಇವ್ರನ್ನ ಕಾಪಾಡ್ತಾ ಇದ್ದಾರೆ ಅಂತ. ಅಥವಾ ಗೃಹ ಸಚಿವರ ಮೇಲೆ ಏನಾದರೂ ಒತ್ತಡ ಇದೆಯಾ? ನೋಡಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಇಂಥ ಧಮಕಿ ಲಾಬಿಗಳಿದ್ದಾವೆ ರಾಜ್ಯದಾದ್ಯಂತ ಅಂತಂದರೆ, ಈ ಧಮಕಿ ಹಾಕಿರೋ ವ್ಯಕ್ತಿ ಹಾಗಾದರೆ ಗೃಹ ಸಚಿವರಿಗಿಂತ ಪವರ್ಫುಲ್ಲಾ, ಪೊಲೀಸರಿಗಿಂತ ಪವರ್ಫುಲ್ಲಾ? ಈತನನ್ನು ಅರೆಸ್ಟ್ ಮಾಡೋಕ್ಕೆ ಸಾಧ್ಯ ಇಲ್ವಾ? ಆಶ್ಚರ್ಯ ಆಗುತ್ತೆ. ಹೆಂಗೆ ಸಾಕಿಟ್ಕೊಂಡಿದ್ದಾರೆ, ಹೆಂಗೆ ಈ ಥರದ ವ್ಯಕ್ತಿಗಳನ್ನು ಮುಖಂಡರು ಅನ್ನೋ ಹೆಸರಲ್ಲಿ, ಕಾರ್ಯಕರ್ತರು ಅನ್ನೋ ಹೆಸರಲ್ಲಿ ಬೆಳೆಸಿ ಇಟ್ಕೊಂಡಿರ್ತಾರಲ್ಲ ಅಂತ ಆಶ್ಚರ್ಯ ಆಗುತ್ತೆ. ನಿಜವಾಗಿಯೂ ಸಮಾಜಘಾತಕ ಶಕ್ತಿಗಳು ಅಂದರೆ ಈ ಥರದವ್ರೇನೆ. ಏನು ಒಳ್ಳೇದು ಮಾಡ್ತಾರೆ ಇವರು ಸಮಾಜಕ್ಕೆ? ಇವ್ರುಗಳ ಫ್ಲೆಕ್ಸ್ ಹಾಕಕ್ಕೆ ಇವರು ಕಮಿಷನರ್ಗೆ ಧಮಕಿ ಹಾಕ್ತಾರೆ ಅಂದರೆ ಇವ್ರು ಕಾನೂನಿಗೆ ಏನು ಬೆಲೆ ಕೊಡ್ತಾರೆ? ಸೊ ಇವರು ಇನ್ನು ಎಂತೆಂಥ ಕೃತ್ಯಗಳನ್ನು ಮಾಡ್ತಾರೆ. ಎನಿವೇ, ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಅಭಿಷೇಕ್, ರಾಜೀವ್ ಗೌಡ ನಾಪತ್ತೆಯಾಗಿ, ಆಕ್ಚುಲಿ ಈ ಶಬ್ದ ಹೇಳಕ್ಕೆ ನಾಚಿಕೆ ಆಗಬೇಕು. ಹೆಣ್ಣು ಮಗಳೊಬ್ಳಿಗೆ, ಒಬ್ಬ ಆಫೀಸರ್ಗೆ ಬೆದರಿಕೆ ಹಾಕಿ ಅಬ್ಸ್ಕಾಂಡಿಂಗ್ ಆಗಿರೋದು, ಓಡೋಗಿರೋದು. ಈ ನಾಪತ್ತೆಯಾಗಿ 10 ದಿನಗಳು ಕಳೆದಿದೆ, ಇನ್ನೂ ಕೂಡ ಆಬ್ಸಲ್ಯೂಟ್ಲಿ ನೋ ಆಕ್ಷನ್ ಸರ್ಕಾರದಿಂದ ಅಥವಾ ಗೃಹ ಇಲಾಖೆಯಿಂದ, ಪೊಲೀಸರಿಂದ. FIR ದಾಖಲಾಗಿದ್ದು ಬಿಟ್ರೆ ಈತನನ್ನ ಅರೆಸ್ಟ್ ಮಾಡೋ ಗೋಜಿಗೆ ಹೋಗಿಲ್ಲ. ಯಾರು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ? ಈಗ ರಾಜೀವ್ ಗೌಡ ಮುಂದೆ ಏನ್ ಮಾಡಬಹುದು? ನಿಮ್ಮ ಹತ್ರ ಏನು ಅಪ್ಡೇಟ್ ಇದೆ ಅಭಿಷೇಕ್? ಎಸ್, ಈಗಾಗಲೇ ಏನು ಹಾಕಿರುವಂತಹ ಸೆಕ್ಷನ್ಗಳೇನಿದೆ ಆ ಪ್ರತಿಯೊಂದು ಸೆಕ್ಷನ್ಗಳಿಗೂ ಕೂಡ 2 ವರ್ಷಗಳವರೆಗೂ ಜೈಲು ಶಿಕ್ಷೆ ಮತ್ತು ದಂಡ ವಿಧಿಸುವಂತಹ ಒಂದು ಎಲ್ಲ ಅವಕಾಶಗಳಿಗಿದೆ. ಹೀಗಾಗಿ ಸದ್ಯದ ಮಟ್ಟಿಗೆ ಆ ಸೆಕ್ಷನ್ ಅನ್ವಯವಾಗಿ 8 ವರ್ಷಗಳ ಕಾಲ ಅವನಿಗೆ ಜೈಲು ಶಿಕ್ಷೆ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಈಗ ಸದ್ಯ ಈತನಿಗೆ ಇರುವಂತಹ ಒಂದು ಆಪ್ಷನ್ಗಳಂತ ಹೇಳಿದ್ರೆ, ಒಂದು ಜನಪ್ರತಿನಿಧಿಗಳ ನ್ಯಾಯಾಲಯದ ಮುಂದೆ ಅವರೊಂದು ಹಾಜರಾಗಬೇಕು, ಸರೆಂಡರ್ ಆಗಬೇಕು, ಇಲ್ಲದಿದ್ದಲ್ಲಿ ಪೊಲೀಸರ ಮುಂದೆ ಸರೆಂಡರ್ ಆಗಬೇಕು. ಯಾಕಂದರೆ ಈಗಾಗಲೇ ಏನು ನ್ಯಾಯಾಲಯ, ಹೈಕೋರ್ಟ್ ಕೂಡ ಸಾಕಷ್ಟು ಸ್ಪಷ್ಟವಾಗಿ ಹೇಳಿದೆ, ಇದನ್ನು FIR ಅನ್ನು ರದ್ದು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ನೀವು ಮಾತುಗಳನ್ನು ಆಡಿ ನಂತರ ಕ್ಷಮೆ ಕೇಳಿದ್ರೆ ಅದು ಯಾವುದು ಕೂಡ ಉಪಯೋಗ ಆಗೋದಿಲ್ಲ, ತಪ್ಪೇ ಅಂತ ಹೇಳಿ ಈಗಾಗಲೇ ಅದನ್ನು ಚೀಮಾರಿ ಹಾಕಿರುವಂಥದ್ದು. ಹೀಗಾಗಿ ಸಹಜವಾಗಿಯೇ ಕೆಳ ಹಂತದ ನ್ಯಾಯಾಲಯದಲ್ಲಿ ಯಾವ ರೀತಿ ಒಂದು ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ, ಸಹಜವಾಗಿಯೇ ಅದು ಕೂಡ ರಿಜೆಕ್ಟ್ ಆಗುವಂತಹ ಸಾಧ್ಯತೆ ತೀರಾ ಹೆಚ್ಚಿದೆ. ಯಾಕಂದರೆ ಸರ್ಕಾರಿ ಅಧಿಕಾರಿಗಳ ಮೇಲೆ ಒಂದು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡುವಂಥದ್ದು, ಅವರ ವೈಯಕ್ತಿಕವಾಗಿ ನಿಂದನೆ ಮಾಡುವಂತಹ ಒಂದು ಕೆಲಸಗಳೇನಿದ್ದಾವೆ ಅದೆಲ್ಲವೂ ಕೂಡ ನಾನ್ ಬೇಲಬಲ್ ಸೆಕ್ಷನ್ ಆಗಿರುವಂತಹ ಒಂದು ಕಾರಣದಿಂದಾಗಿ ಅವರನ್ನು ಬಂಧನ ಮಾಡಿ ವಿಚಾರಣೆಗೊಳಪಡಿಸಿ ಮಾಡುವಂತಹ, ಅಂದರೆ ತನಿಖೆ ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮುಂದಿನ ಹಂತದಲ್ಲಿ ಮಾಡಲಿದ್ದಾರೆ. ಈಗ ಸದ್ಯದ ಮಟ್ಟಿಗೆ ಪರಾರಿ ಸ್ಥಿತಿಯಲ್ಲಿ ಇರುವಂಥದ್ದು, ಅಂದರೆ ಪೊಲೀಸರಿಗೂ ಕೂಡ ಗೊತ್ತಿರುವಂತಹ ಒಂದು ಸಾಧ್ಯತೆಗಳು ಕೂಡ ಇದೆ. ಯಾಕಂದರೆ ಅವರಿಗೆ ಒತ್ತಡ ಇರುವಂತಹ ಒಂದು ಕಾರಣದಿಂದಾಗಿ ಅವರು ಕೂಡ ಬಂಧನ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ರು ಇಷ್ಟು ದಿನ. ಆದರೆ ಯಾವಾಗ ಕಾಂಗ್ರೆಸ್ನಿಂದ ಅವರು ರಿಜೆಕ್ಟ್ ಆಗ್ತಾರೆ, ಅಂದರೆ ಅಮಾನತುಗೊಳಿಸ್ತಾರೋ, ನಂತರ ಅವರಿಗೂ ಕೂಡ ಒಂದು ಫ್ರೀ ಹ್ಯಾಂಡ್ ಸಿಕ್ಕಿರುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾಕಂದರೆ ಹಿರಿಯ ಅಧಿಕಾರಿಗಳು ಆಗಿರಬಹುದು ಮತ್ತು ಸಂಬಂಧಪಟ್ಟಂತಹ ಶಾಸಕರು, ಸಚಿವರೇನಿದ್ದಾರೆ ಅವರು ಕೂಡ ಒಂದು ಈ ರೀತಿಯಾಗಿ, ಅಂದರೆ ಈತನ ವಿಚಾರವಾಗಿ ನೀವು ಯಾವುದೇ ರೀತಿಯಾದಂತಹ ಒಂದು ಒತ್ತಡವನ್ನು ಕೊಡಬೇಡಿ ಮತ್ತು ಆತನ ಬಂಧನ ಮಾಡೋದಕ್ಕೆ ಯಾವುದೇ ರೀತಿಯಾದಂತಹ ಪೊಲೀಸರಿಗೆ ಈ ರೀತಿಯಾಗಿ ಬಂಧನ ಮಾಡಬೇಡ, ಮತ್ತು ಅವರನ್ನು ಸೇಫ್ ಮಾಡುವಂತಹ ನಿಟ್ಟಿನಲ್ಲಿ ಏನೇನು ಕ್ರಮ ಇದನ್ನು ಇಲ್ಲಿವರೆಗೆ ಮಾಡ್ಕೊಂಡು ಬಂದಿದ್ದರೋ ಅದ್ಯಾವುದನ್ನು ಕೂಡ ಮಾಡಬೇಡಿ. ಪಕ್ಷಕ್ಕೆ ಈಗಾಗಲೇ ಸಾಕಷ್ಟು ಮುಜುಗರ ಆಗಿದೆ, ವಿರೋಧ ಪಕ್ಷಗಳು ಕೂಡ ಸಾಕಷ್ಟು ಟೀಕೆಯನ್ನು ಮಾಡ್ತಾ ಇದೆ ಇದೇ ಒಂದು ವಿಚಾರವನ್ನಾಗಿ ಇಟ್ಕೊಂಡು. ಹೀಗಾಗಿ ಈ ರೀತಿಯಾದಂತಹ ಯಾವುದೇ ಒತ್ತಡ ಮಾಡಬೇಡಿ ಅಂತ ಹೇಳಿ ಸೂಚನೆ ನೀಡಿರುವಂತಹ ಕಾರಣದಿಂದಾಗಿ ಆತನ ಬಂಧನ ಅತಿ ಶೀಘ್ರದಲ್ಲಿ ಆಗುವಂತಹ ಸಾಧ್ಯತೆ ಇದೆ. ಥ್ಯಾಂಕ್ ಯು ಅಭಿಷೇಕ್ ಡೀಟೇಲ್ಸ್ಗಾಗಿ.